ಒಂದು ಬಡತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇಡೀ ರಾಜ್ಯಕ್ಕೆ ಪರಿಚಯ ಆಗೋದ್ರ ಜೊತೆಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟಾನೆ ನಮ್ಮ ಜಿಲ್ಲೆಗೆ, ನಾಡಿಗೆ. ಅದನ್ನೇ ಒಂದು ನೆಪ ಮಾಡಿಕೊಂಡು ಇಲ್ಲಿ ಬಜರಂಗ ದಳದವರು, ಆಮೇಲೆ ಶ್ರೀರಾಮ್ ಸೇನೆದವರು ಇಲ್ಲಿ ಪೊಲೀಸರನ್ನು ಕರ್ಕೊಂಡು ಒಬ್ಬರಿಬ್ಬರನ್ನ ಮನೆ ಮಠ ಬಂದು ನೀನು ಮನೆಯೊಳಗಾದಾರ ಆ ಹುಡುಗಿನ ಬಚ್ಚಿಟ್ಟಿರಿ ಅಂತಕ್ಕಂಥ ದಬ್ಬಾಳಿಕೆ ಮಾತುಗಳನ್ನು ಮಾಡ್ತಾರಲ್ಲ, ಅದು ಒಬ್ಬ ಪೊಲೀಸರ ಎದುರುಗಡೆ ಇದೆಷ್ಟು ಸರಿ ಸಮಾಜಕ್ಕೆ? ನೈತಿಕಗಿರಿ ಪೊಲೀಸ್ಗಿರಿ ಮಾಡಕ್ಕಂತಾರೆ ಇವರು, ಗುಂಡಗಿರಿ ಇವರು ಪೊಲೀಸರ ಮುಂದೆ ಇಟ್ಕೊಂಡು ಈ ಮನೆ ಮಠ ಬಂದು ಅಲ್ಲಿ ತಂದೆ ತಾಯಿಗೆ ಅವ್ರ ಅಂತಮ್ಗಳಿಗೆ ಭಯ ಹುಟ್ಟಿಸಿ ಬೇರೆದವರು ತಲೆ ಕೆಡಿಸಿಸ್ಕೊಂಡು ಅವನು ಕಾಜನ್ ಮೇಲೆ ಹಲ್ಲೆ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಬೇಕು, ಇನ್ನೊಂದು ಹುಡುಗರು ಜೈಲ್ಗೆ ಹೋಗ್ಬೇಕು, ಮತ್ತು ಅವ್ರ ಮೇಲ್ ತರಲಿಕ್ಕೆ ಅವ್ರ ತಂತ ಅಡ್ಡಾಡಬೇಕು ಕೋರ್ಟ್ಗೆ, ಕಚೇರಿಗೆ, ಪೊಲೀಸ್ ಸ್ಟೇಷನ್. ಮುರಳಿ ಮನೋಹರ್ ಜೋಶಿ ಅವರ ಮಗಳು ಕೂಡ ಮುಸ್ಲಿಂ ಹುಡುಗನ ಮದುವೆ ಆದ್ಲು. ಮುತಾಲಿಕರು ಅವ್ರ ಹಿಂದೆ ಅಡ್ಡಾಡಿ ಜೈ ಜೈ ಅಂದು ಅಲ್ಲಿ ಇಲ್ಲಿ ನಾವು ಕಲ್ಲು ಹೋಗದಿದ್ರಿಂದ 10-12 ಕೇಸ್ಗಳು ಬಿದ್ದು ನಮ್ಮ ಮೇಲೆ. ಇವತ್ತು ನಮ್ಮ ಪರಿಸ್ಥಿತಿ ಮನೆಯೊಳಗೆ ಕೂಡ ನಾವು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ನಮ್ಮ ತಂದೆ ಎಲ್ಲರೂ ಕೂಡ. ಲವ್ ಜಿಹಾದ್ ಮಾಡಿಬಿಟ್ಟು ಆ ಹುಡುಗಿನ ಏನೇನೋ ಆಕೆ ತಲೆಯಲ್ಲಿ ತುಂಬಿ ಆಕೆನ ಮದುವೆ ಮಾಡ್ಕೊಂಡ್ಬಿಟ್ರೆ ಅದು ಸರಿಯಲ್ಲ ಅಂತಂದು ಕೆಲವಿಗೇನು ಏನು ಕೋಮವಾದಿ ಶಕ್ತಿಗಳದಾರಲ್ಲ ಭಾಳ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ. ಅವ ಖ್ವಾಜಾ ಸಾಬ್ ಅಂತಕ್ಕಂಥ ಒಬ್ಬ ಕಲಾವಿದ, ಒಂದು ಬಡತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇಡೀ ರಾಜ್ಯಕ್ಕೆ ಪರಿಚಯ ಆಗೋದ್ರ ಜೊತೆಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟಾನೆ ನಮ್ಮ ಜಿಲ್ಲೆಗೆ, ನಾಡಿಗೆ. ಅದ್ರ ಜೊತೆಗೆ ಅವು ಮದುವಾದಂಥ ಹುಡುಗಿ, ಅವ್ರ ಜೊತೆ ಸಹಪಾಠಿಯಾಗಿ ಕೆಲಸ ಮಾಡಿದಂಥ ಹುಡುಗಿ ಅದು. ಇವರಿಬ್ಬರು ಮೇಜರ್ ಅದಾರ. ಮೇಜರ್ ಆದ ತಕ್ಷಣ ಇನ್ನೂ ಮೈನರ್ ಅದಾಳಂತವ್ರು ಅದು ಬೇರೆ. ಮೇಜರ್ ಇದ್ದಾಗ ಹಣ ತಂದೆ ತಾಯಿ ಕೂಡ ಕೇಳೋ ಅಧಿಕಾರ ಇರೋದಿಲ್ಲ. ಅವರಿಷ್ಟ ಪ್ರಕಾರ ಅವರು ಕಾನೂನುಬದ್ಧವಾಗಿ ಮದುವೆಗಿದ್ದಾರೆ. ಒಂದು ನಾ ಹೇಳ್ತಾ ಇರೋದು, ಮದುವೆಗಿದ್ದು ಸೆಕೆಂಡ, ಅವ್ರು ಕಾನೂನಾತ್ಮಕವಾಗಿ ಆಗಿಲ್ಲೋ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಾನೂನು ಐತಿ, ಪೊಲೀಸ್ ಇಲಾಖೆ ಐತಿ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತೈತಿ, ತಪ್ಪು ಮಾಡಿಲ್ಲಪ್ಪ ಅಂತಂದ್ರೆ ಇವ್ರಿಗೇನೈತಲ್ಲ ಏನು ಮಾಡೋಕ್ಕಾಗೋದಿಲ್ಲ, ನೀವು ಬದುಕರು ಅಂತಕ್ಕಂಥ ದಾರಿ ಸರಳ ಮಾಡಿಕೊಡ್ತೈತಿ. ಇಲ್ಲೇ ನಾ ಹೇಳ್ತಾ ಇರೋದು, ಅದನ್ನೇ ಒಂದು ನೆಪ ಮಾಡಿಕೊಂಡು ಇಲ್ಲಿ ಬಜರಂಗ ದಳದವರು, ಆಮೇಲೆ ಶ್ರೀರಾಮ್ ಸೇನೆದವರು ಇಲ್ಲಿ ಪೊಲೀಸರನ್ನು ಕರ್ಕೊಂಡು ಒಬ್ಬರಿಬ್ಬರನ್ನ ಮನೆ ಮಠ ಬಂದು ನೀನು ಮನೆಯೊಳಗಾದಾರ ಆ ಹುಡುಗಿನ ಬಚ್ಚಿಟ್ಟಿರಿ ಅಂತಕ್ಕಂಥ ದಬ್ಬಾಳಿಕೆ ಮಾತುಗಳನ್ನು ಮಾಡ್ತಾರಲ್ಲ, ಅದು ಒಬ್ಬ ಪೊಲೀಸರ ಎದುರುಗಡೆ ಇದೆಷ್ಟು ಸರಿ ಸಮಾಜಕ್ಕೆ? ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕಾನೂನು ಸುಮೋಟೋ ಕೇಸ್ ಒಳಗೆ ಆ ಪೊಲೀಸರನ್ನು ಕೂಡ ತೊಗೋಬೇಕಾಗ್ತೈತೆ. ಮಾನ್ಯ SP ಅವ್ರು ಏನೈತಲ್ಲ, ವಿದಿನ್ ತತ್ಕ್ಷಣವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ನೈತಿಕಗಿರಿ ಪೊಲೀಸ್ಗಿರಿ ಮಾಡಕ್ಕಂತಾರೆ ಇವರು, ಗುಂಡಗಿರಿ ಇವರು ಪೊಲೀಸರ ಮುಂದೆ ಇಟ್ಕೊಂಡು ಮನೆ ಮಠ ಬಂದು ಆ ರೀತಿ ಮಾತನಾಡಬಾರ್ದು. ಎರಡೇನಂತಂದ್ರೆ, ಈ ಮನೆ ಮಠ ಬಂದು ಅಲ್ಲಿ ತಂದೆ ತಾಯಿಗೆ ಅವ್ರ ಅಂತಮ್ಗಳಿಗೆ ಭಯ ಹುಟ್ಟಿಸಿ ಇಲ್ಲೇ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ವಿಷಬೀಜವನ್ನು ಬಿತ್ತಿ ಮುತಾಲಿಕವ್ರು ಹೇಳ್ತಾರೆ ಎಂಥ ಮತನ್ನು ಇನ್ನೂ 8-10 ಜನ ಹೆಣ್ಣುಮಕ್ಕಳು ಹಿಂದೂ ಹುಡುಗಿಯರು ಅವನ ಜೊತೆ ಅಫೇರ್ ಅದಾರ ಅಂತ ಹೇಳ್ತಾರೆ. ಅಂದರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಹಿಂದೂ ಧರ್ಮಕ್ಕೆ ಏನಾದ್ರು ಅಪಪ್ರಚಾರ ಮಾಡಕ್ಕಂತಿರೋ, ಅಪಮಾನ ಮಾಡಕ್ಕಂತಿರೋ, ನಿಮ್ಮ ಹೇಳಿಕೆಯಿಂದ ಬೇರೆದವರು ತಲೆ ಕೆಡಿಸಿಸ್ಕೊಂಡು ಅವನು ಕಾಜನ್ ಮೇಲೆ ಹಲ್ಲೆ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಬೇಕು, ಆಮೇಲೆ ಜೈಲ್ಗೆ ಹೋಗ್ಬೇಕು. ಜೈಲ್ಗೆ ಹೋಗ್ತಕ್ಕಂಥವ್ರು ಅವರು ಹಿಂದೂ ಹುಡುಗರು ಜೈಲ್ಗೆ ಹೋಗ್ಬೇಕು, ಮತ್ತು ಅವ್ರ ಮೇಲ್ ತರಲಿಕ್ಕೆ ಅವ್ರ ತಂತ ಅಡ್ಡಾಡಬೇಕು ಕೋರ್ಟ್ಗೆ, ಕಚೇರಿಗೆ, ಪೊಲೀಸ್ ಸ್ಟೇಷನ್ಗೆ. ಇವರೇಂತಲ್ಲ ಮನ್ಯಾಗಾರ ಮಲಗಬೇಕು. ಅದಕ್ಕೆ ಸಮಾಜದಲ್ಲಿ ಇವರು ಅಶಾಂತಿ ಮೂಡುವುದರಿಂದ ಇಲ್ಲಿ ಬಲಿ ಆಗ್ತಕ್ಕಂಥವ್ರು SC/ST ಹುಡುಗರು, ಹಿಂದುಳಿದ ವರ್ಗದ ಹುಡುಗರು ಬಲಿ ಆಗ್ತಾ ಇದ್ದಾರೇನೋ, ಮತ್ತು ಅವ್ರ ಫ್ಯಾಮಿಲಿ ಹುಡುಗರು ಯಾರೂ ಬಲಿ ಆಗ್ತಾಯಿಲ್ಲ. ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ, ಅಡ್ವಾಣಿ ಅವರು ಅತ್ಯುನ್ನತ ನಾಯಕರು, ನಮ್ಮ ದೇಶದ ಅತ್ಯುನ್ನತ ನಾಯಕರು, ಅವ್ರ ಬಗ್ಗೆ ಅಪಾರವಾದ ಗೌರವ ಐತಿ. ಅವರಿಬ್ಬರು ಹೆಣ್ಣುಮಕ್ಕಳು ಯಾರನ್ನು ಮದುವೆ ಆದರು? ಇದೇ ಮುಸ್ಲಿಂ ಸಮಾಜದಲ್ಲಿ ಮದುವೆ ಆದ್ರಲ್ಲ. ಮೋಹನ್ ಭಾಗವತ್ ಅಂತಕ್ಕಂಥವ್ರು ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪಕರು ಮತ್ತು ಅಗ್ರಗಣ್ಯ ನಾಯಕರವರು, ಹಿಂದೂ ಧರ್ಮ ರಕ್ಷಣೆ ಮಾಡುವುದರಲ್ಲಿ ಅವ್ರ ಮಗಳು ಕೂಡ ಯಾರನ್ನು ಮದುವೆ ಆದರು? ಮುಸ್ಲಿಂ ಹುಡುಗನ ಮದುವೆ ಆದಳು. ಮುರಳಿ ಮನೋಹರ್ ಜೋಶಿ ಅವರ ಮಗಳು ಕೂಡ ಮುಸ್ಲಿಂ ಹುಡುಗನ ಮದುವೆ ಆದಳು. ಅದು ಬೇಡ, ಇಲ್ಲೇ ನಾವು ಹಿಂದೂಗಳು ಅಂತ ಕರಿತೇವೆ ಬಾಳ ಠಾಕ್ರೆ ಸಾಹೇಬ್ರನ್ನು, ಅವ್ರ ಮೊಮ್ಮಗಳು ಯಾರನ್ನು ಮದುವೆ ಆದಳು? ಇಲ್ಲೇ ಬಾಂಬೆಗೆ ಹೋದ್ರು, ಮುಸ್ಲಿಂ ಹುಡುಗನ ಮದುವೆ ಆದರು. ನೋಡ್ರಿ, ಆರ್ಥಿಕ ಸಮಾನತೆ ಎಲ್ಲೈತಿ, ಜಾತಿ ಧರ್ಮ ಬರೋದೇ ಇಲ್ಲ. ಬಡತನ ಎಲ್ಲೈತಿ, ಅಲ್ಲೇ ಶುರುವಿದಲ್ಲ ಜಾತಿ ಧರ್ಮ ಆದಿದೆಲ್ಲ. ಯಾಕೆ ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡುವುದಿಲ್ಲ? ಅದು ಲವ್ ಜಿಹಾದ್ ಅಲ್ಲ, ನಾವು ಖಾಲಿ ಏನೇನೋ ಸೃಷ್ಟಿ ಮಾಡಿ. ನೋಡ್ರಿ, ಬಡತನದ ಬಗ್ಗೆ ಧ್ವನಿ ಹತ್ರಿ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ರಿ, ಬಡವರಿಗೆ ಮನೆ ಕೊಡೋದ್ರ ಬಗ್ಗೆ ಮಾತಾಡ್ರಿ, ಶಿಕ್ಷಣ ಕೊಡಿಸೋದ್ರ ಬಗ್ಗೆ ಮಾತಾಡ್ರಿ, ಆಮೇಲೆ ಆಹಾರ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮಾತಾಡ್ರಿ. ನಿರುದ್ಯೋಗದಿಂದ ಕೋಟ್ಯಾಂತರ ಜನ ನರಳಕ್ಕಂತಾರ. ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತರ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿರಿ. ಅದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. ಅದನ್ನ ಬಿಟ್ಟು ಬರೀ ಹಿಂದೂ ಮುಸ್ಲಿಂ. ಈ ದೇಶ ರಕ್ತದ ಚರಿತ್ರೆ ಮೇಲೆ ಭಾರತವನ್ನು ಕಟ್ಟಲಾಗೈತಿ. ನಿರುದ್ಯೋಗಿಗಳಾಗಿ ಮನ್ಯಾಗ ಕುಂತಾರೆ. ಇವತ್ತು ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ ಸಾಹೇಬ್ರೆ. ನಿನ್ನೆ ನಾ ಬಿಜಾಪುರಕ್ಕೆ ಹೋಯ್ದೆ, ನನ್ನ ಕಣ್ಣು ಮುಂದೆ ಕಟ್ಟದಂಗೆ ಐತಿ. ಸುಮಾರು ಒಂದು 17 ಹುಡುಗರು
ಈಗ ನಾವು ಬಡತನದೊಳಗೆ ಹುಟ್ಟಿದ್ದೇವ್ರಿ, ನಾವು ಹೊರಗೆ ಬಂದ್ರೆ ಮತ್ತೊಂದು ಕೇಸ್ನಾಗ ನಮ್ಗೆ ಒಳಗೆ ಹಾಕ್ತಾರೆ. 7-8 ವರ್ಷ ಹೊತ್ತು ನಾವಿದ್ದು ಮುತಾಲಿಕರು ಅವ್ರ ಹಿಂದೆ ಅಡ್ಡಾಡಿ ಜೈ ಜೈ ಅಂದು ಅಲ್ಲಿ ಇಲ್ಲಿ ನಾವು ಕಲ್ಲು ಹೋಗದಿದ್ರಿಂದ 10-12 ಕೇಸ್ಗಳು ಬಿದ್ದು ನಮ್ಮ ಮೇಲೆ. ಇವತ್ತು ನಮ್ಮ ಪರಿಸ್ಥಿತಿ ಮನೆಯೊಳಗೆ ಕೂಡ ನಾವು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ನಮ್ಮ ತಂದೆ ತಾಯಿ ಎಲ್ಲರೂ ಕೂಡಿ. ಅಂಥ ಒಂದು ನೋವಿನ ಸ್ಥಿತಿಯೊಳಗೆ ನಾವಿದ್ದೇವೆ ಅಂತ ಹೇಳ್ಕೊಂಡ್ರು. ಇದು ಸತ್ಯ. ನೈತಿಕ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ನೈತಿಕ ಧೈರ್ಯ ಕೊಡೋದ್ರ ಜೊತೆಗೆ ಅವ್ರ ಬೆನ್ನಿಂದೆ ಈ ಭಾಗದಲ್ಲಿ ಒಬ್ಬ ನಮ್ಮ ಅಯ್ಯಿಂದ ಹುಲಿ ವೆಂಕಟೇಶನ, ಇವತ್ತು ಅವರು ಒಂದು ಉಡಿಯೋದೊಳಗೆ ಅವ್ರನ್ನ ಹಾಕಿ ಹೋಗ್ತೀನಿ ನಾನು. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು